ಸಹಜ ರಾಜಯೋಗ ಭೋಲಾನಾಥ್ ಶಿವತಂದೆಯ ನಿಷ್ಕಾಮ ಪ್ರೀತಿ ಹಳೆಯದನ್ನು ಕೊಟ್ಟು ಹೊಸ ದೈವಿಕ ಜೀವನ ಪಡೆಯುವ ಅನುಭವ. ಓಂ ಶಾಂತಿ. ಕೆಲವು ಕ್ಷಣಗಳ ಕಾಲ ದೇಹದ ಅರಿವನ್ನು ಬಿಟ್ಟು ನಾನು ಈ ದೇಹವಲ್ಲ, ನಾನು ಶಾಂತ ಜ್ಯೋತಿರ್ಬಿಂದು ಆತ್ಮ, ನನ್ನ ನಿಜವಾದ ಮನೆ ಶಾಂತಿಧಾಮ, ನನ್ನ ನಿಜವಾದ ತಂದೆ ಪರಮಪಿತ ಪರಮಾತ್ಮ ಶಿವ. ಈಗ ನನ್ನ ಮನಸ್ಸು ಸಂಪೂರ್ಣವಾಗಿ ಒಬ್ಬ ತಂದೆಯ ಕಡೆ ಸ್ಥಿರವಾಗುತ್ತಿದೆ. ನಾನು ಅನುಭವಿಸುತ್ತಿದ್ದೇನೆ ಪ್ರೀತಿಯ ಸಾಗರನಾದ ಶಿವತಂದೆ ನನ್ನ ಎದುರಿದ್ದಾರೆ. ಅವರು ಸದಾ ಯುವಕರಾಗಿದ್ದಾರೆ. ಅವರಿಗೆ ಯಾವುದೇ ಸ್ವಾರ್ಥವಿಲ್ಲ, ಯಾವುದೇ ಅಪೇಕ್ಷೆಯಿಲ್ಲ. ಅವರು ನಿಷ್ಕಾಮ ಸೇವಾಧಾರಿ. ಅವರು ನಿಷ್ಕಾಮ ಸೇವಾಧಾರಿ. ಅವರು ನನ್ನಿಂದ ಏನನ್ನು ಪಡೆಯಲು ಬರುವುದಿಲ್ಲ. ನನ್ನನ್ನು ಸಂಪೂರ್ಣ ಸುಖಿಯಾಗಿಸಲು ಬಂದಿದ್ದಾರೆ. ಅವತರಣೆ ಮಾಡಿದ್ದಾರೆ. ತಂದೆ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ಮಗುವೇ, ನಿನ್ನ ಹಳೆಯ ದುಃಖಗಳನ್ನು ನನಗೆ ಕೊಡು. ನಿನ್ನ ದೇಹಾಭಿಮಾನವನ್ನು ನನಗೆ ಕೊಡು. ನಿನ್ನ ಚಿಂತೆಗಳನ್ನು ನನಗೆ ಕೊಡು. ನಿನ್ನ ಭಯಗಳನ್ನು ನನಗೆ ಕೊಡು. ನಿನ್ನ ದುಃಖದ ನೆನಪುಗಳನ್ನು ನನಗೆ ಕೊಡು. ನಿನ್ನ ಹಳೆಯ ಸಂಸ್ಕಾರಗಳನ್ನು ನನಗೆ ಕೊಡು. ನಿನ್ನ ವಿಕಾರಗಳನ್ನು ನನಗೆ ಕೊಡು. ನಿನ್ನ ಅಹಂಕಾರವನ್ನು ನನಗೆ ಕೊಡು. ಶಿವಬಾಬಾ ಶಿವತಂದೆ, ನಾನು ಎಲ್ಲವನ್ನು ಶಿವತಂದೆಯ ಪಾದಗಳಲ್ಲೇ ಸಮರ್ಪಿಸುತ್ತಿದ್ದೇನೆ. ನನ್ನ ಮನಸ್ಸು ಹಗುರವಾಗುತ್ತಿದೆ. ನನ್ನ ಹೃದಯ ನಿರಾಳವಾಗುತ್ತಿದೆ. ನಾನು ಸಂಪೂರ್ಣ ಹಗುರ ಅನುಭವಗೈಯುತ್ತಿದ್ದೇನೆ. ಈಗ ತಂದೆ ನನಗೆ ತಮ್ಮ ದೈವಿಕ ಉಡುಗೊರೆಗಳನ್ನು ನೀಡುತ್ತಿದ್ದಾರೆ. ಪವಿತ್ರತೆಯ ಖಜಾನೆ, ಶಾಂತಿಯ ಖಜಾನೆ, ಪ್ರೀತಿಯ ಖಜಾನೆ, ಸುಖದ ಖಜಾನೆ, ಶಕ್ತಿಯ ಖಜಾನೆ,
ಜ್ಞಾನದ ಖಜಾನೆ, ದೈವಿ ಗುಣಗಳ ಖಜಾನೆ, ಸಂಪೂರ್ಣ ಗುಣಭರಿತ ಅನುಭವ. ನನ್ನ ಆತ್ಮ ಪ್ರಕಾಶಮಾನವಾಗುತ್ತಿದೆ. ಯೋಗ ಅಗ್ನಿಯಿಂದ, ಶಕ್ತಿಯಿಂದ ಆತ್ಮದ ಮೇಲಿನ ತುಕ್ಕು ಕರಗುತ್ತಿದೆ. ಕಲಿಯುಗದ ಹಳೆಯ ಮಲಿನತೆ ದೂರವಾಗುತ್ತಿದೆ. ನಾನು ಸತ್ಯ ಚಿನ್ನದಂತೆ ಪರಿಶುದ್ಧನಾಗುತ್ತಿದ್ದೇನೆ. ಸಂಪೂರ್ಣ ಪವಿತ್ರನಾಗುತ್ತಿದ್ದೇನೆ. ನಾನು ಈಗ ಹಳೆಯ ಪ್ರಪಂಚದವನು ಅಲ್ಲ. ನಾನು ಸಂಗಮಯುಗದ ಬ್ರಾಹ್ಮಣ ಆತ್ಮ. ನನ್ನ ಗುರಿ ಹೊಸ ಸ್ವರ್ಗ. ನನ್ನ ಮನೆ ಶಾಂತಿಧಾಮ. ನನ್ನ ರಾಜ್ಯ ಭಾಗ್ಯ ಸ್ವರ್ಗದಲ್ಲಿ ಸಿದ್ಧವಾಗಿದೆ. ನಾನು ಸ್ವರ್ಗದ ರಾಜ್ಯಾಧಿಕಾರಿ ಮಗು. ಯಾವಾಗಲಾದರೂ ಮಾಯೆಯ ಬಿರುಗಾಳಿಗಳು ಬಂದಾಗ ನಾನು ಹೆದರುವುದಿಲ್ಲ, ಭಯ ಪಡುವುದಿಲ್ಲ. ನಾನು ಕೇವಲ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ. ಆ ನೆನಪಿನ ಜ್ವಾಲೆ ಎಲ್ಲ ದುರ್ಬಲತೆಗಳನ್ನು ಭಸ್ಮ ಮಾಡುತ್ತದೆ. ಮನಸ್ಸು ಸ್ಥಿರವಾಗುತ್ತದೆ. ಬುದ್ಧಿ ನಿರ್ಮಲವಾಗುತ್ತದೆ. ಹೃದಯ ಸಂತೋಷದಿಂದ ತುಂಬುತ್ತದೆ. ಈಗ ನಾನು ಜ್ವಾಲಾ ಸ್ವರೂಪ ಆತ್ಮ. ನನ್ನ ನೆನಪಿನ ಶಕ್ತಿ ಇಡೀ ವಾತಾವರಣವನ್ನು ಪವಿತ್ರಗೊಳಿಸುತ್ತಿದೆ. ನನ್ನ ಪ್ರತಿಯೊಂದು ಸಂಕಲ್ಪವು ಶ್ರೀಮತದಂತೆ ಆಗುತ್ತಿದೆ. ನನ್ನ ಪ್ರತಿಯೊಂದು ಹೆಜ್ಜೆಯು ಪದಮಗಳ ಸಂಪಾದನೆಯಾಗುತ್ತಿದೆ. ನಾನು ತಂದೆಯ ಪ್ರೀತಿಯಲ್ಲಿ ಲೀನನಾಗಿದ್ದೇನೆ. ನಾನು ತಂದೆಯ ಕೈ ಹಿಡಿದು ಹೊಸ ಪ್ರಪಂಚದ ಕಡೆ ಸಾಗುತ್ತಿದ್ದೇನೆ. ನನ್ನ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ. ನಾನು ಸ್ವರ್ಗದ ರಾಜ್ಯ ಭಾಗ್ಯದ ಅಧಿಕಾರಿ ಆತ್ಮ. ಈ ಅನುಭವವನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರೀತಿಯಿಂದ ಹೇಳೋಣ. ನನ್ನ ಒಬ್ಬ ಶಿವತಂದೆ ನನ್ನ ಸರ್ವಸ್ವ. ನಾನು
ಸದಾ ನಿಮ್ಮ ನೆನಪಿನಲ್ಲೇ ಇರುತ್ತೇನೆ. ಸದಾ ಯೋಗ, ಸಹಜ ಯೋಗ. ಶಿವತಂದೆ ನಿಷ್ಕಾಮ ಸೇವಾಧಾರಿ ತಂದೆ ಹಳೆಯದನ್ನು ತೆಗೆದು ಹೊಸ ಜೀವನ ನೀಡುತ್ತಾರೆ. ತನು ಮನ ಧನ ಸಮರ್ಪಣೆ ಮಾಡಿದರೆ 21 ಜನ್ಮಗಳ ಭಾಗ್ಯ ಸಿಗುತ್ತದೆ. ತಂದೆಯ ನೆನಪು ಆತ್ಮವನ್ನು ಪವಿತ್ರಗೊಳಿಸುತ್ತದೆ. ಯೋಗಾಗ್ನಿಯಿಂದ ಆತ್ಮದ ತುಕ್ಕು ಕರಗುತ್ತದೆ. ಬೇಹದ್ದಿನ ವೈರಾಗ್ಯ ಬೆಳೆಸಬೇಕು. ಹಳೆಯ ಪ್ರಪಂಚದ ಮೋಹ ಬಿಡಬೇಕು. ಸ್ವರ್ಗದ ರಾಜ್ಯಕ್ಕಾಗಿ ಈಗಲೇ ಪುರುಷಾರ್ಥ ಮಾಡಬೇಕು. ಮಾಯೆಯ ಬಿರುಗಾಳಿಗಳನ್ನು ಪ್ರೀತಿಯ ನೆನಪಿನಿಂದ ಜಯಿಸಬೇಕು. ಪ್ರತಿಯೊಂದು ಹೆಜ್ಜೆಯು ಶ್ರೀಮತದಂತೆ ಇರಬೇಕು. ಮನಸ್ಸು, ಬುದ್ಧಿ ಮತ್ತು ಹೃದಯ ತಂದೆಯೊಂದಿಗೆ ಜೋಡಿಸಬೇಕು. ಜ್ವಾಲಾ ಸ್ವರೂಪ ನೆನಪಿನಿಂದ ಶಕ್ತಿಶಾಲಿಯಾಗಬೇಕು. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.